ಇಲ್ಲೇ ಹೊಡಿತೀನಿ ನೋಡೆ ಮಲ್ಕೊಂಡು ಬೆಳಗ್ಗೆ ಹೋಗೋಣ ಅಂತೆ. ಅವಾಗ್ಲಿಂದ ಎದ್ದು ಕಷ್ಟಪಟ್ಟು ರೆಡಿ ಆಗಿದ್ದೀವಿ. ಹೆಲ್ಮೆಟ್ ಹಾಕೊಳ್ಳೋದ ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಇದು ನಂದು ಫಸ್ಟು ಯೂಟ್ಯೂಬ್ ಬ್ಲಾಗ್ ಆಗಿರುತ್ತೆ. 50 ಸತಿ ಎಡಿಟ್ ಮಾಡಿ 500 ಸತಿ ಯೋಚನೆ ಮಾಡಿ ಯಾರೇನು ಅನ್ಕೋತಾರೆ, ಯಾರ್ಯಾರು ಅಂದರೆ ಆಡ್ಕೊಂಡ್ರೆ ಅಂತ ಎಲ್ಲ ಯೋಚನೆ ಮಾಡಿ 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 ತಲೆಗೆಟ್ಟೋಗಿತ್ತು. ಯಾವನೇನಾರು ಅಂದ್ಕೊಳ್ಳಿ, ನಾನು ವೀಡಿಯೋ ಅಪ್ಲೋಡ್ ಮಾಡೋಣ, ಮುಂದೆ ರಿಗ್ರೆಟ್ ಆಗೋದು ಬೇಡ ಅಂತ ಅಪ್ಲೋಡ್ ಮಾಡಿದ್ದೀನಿ. ಹಿಂಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದೆ ವೀಡಿಯೋ ನೋಡಿ ಗೈಸ್. ನಾಳೆ ನಮಾಜ್ ಮಾಡಕ್ಕಂತ ಒಣ್ಣ ಲೋ ಯಾವ ಹೋಗ್ಬೇಕಾದ್ರೆ ದೇವ್ರಿಗೆ ಕೈ ಮುಗ್ದು ಹೋಗ್ಬೇಕು, ಅದು ಸಂಪ್ರದಾಯ. ನಿಮಗೆಲ್ಲ ಟಾರ್ಚ್ ಆನ್ ಮಾಡೋ ವೈಟ್ ಕಾಣಲ್ಲ. ನಂದಾಗಿ ये सब क्या देखना पड़ रहा है? अच्छा है मैं अंधा हूँ. ಇಷ್ಟೇ ಬಿಟ್ಟು ಇಲ್ಲಿಂದ ಸ್ಕಂದಗಿರಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ ಈಗ ಆನ್ ದ ವೇ. ಯಾವುದಾದ್ರು ದೊಡ್ಡ ಮನೆ ಬಿರಿಯಾನಿ ಮ್ಯಾಮ್ ಅವ್ರಿಗೆ ವ್ಲಾಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಫ್ರೀಗೆ ಕೊಡ್ತಾರೆ ಕೇಳೋಣ. ಅಣ್ಣ ಇದೇ ಫಸ್ಟ್ ವ್ಲಾಗ್ ನಮ್ಮದು, ನೋಡಿ ಏನಾರ ಕೊಡಿ ಎಕ್ಸ್ಟ್ರಾ ಸ್ಪಾನ್ಸರ್ಶಿಪ್. ಅಣ್ಣ ಫಸ್ಟ್ ನಿಮ್ಮದೇ ಆಗ್ತೀವಿ ಅಣ್ಣ, ದೊಡ್ಡ ಮನೆ ಹಿಂಗೆ ಓಪನ್ ಮಾಡ್ತೀವಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ. ಹಾಯ್ ಫ್ರೆಂಡ್ಸ್, ಬಿರಿಯಾನಿ ತಿನ್ನಕ್ಕೆ ಹೋಗ್ತಾ ಇದೀವಿ ಈಗ. 150 ರೂಪಾಯಿ ಜಾಸ್ತಿ ಆಯ್ತು. 150 ರೂಪಾಯಿ ನಾನು ಶಾರ್ಟ್ ಅಂತವನೇ. ಡಿಜಿಟಲ್ ಬಿಲ್ಡಿಂಗ್ ಮಾಡ್ಬಿಟ್ರಲ್ಲ. ಈ ರೋಡ್ ಸೈಡಲ್ಲಿ ಈ ಲೆವೆಲ್ಗೆ ಅಂದ್ರೆ ಶಾಕ್ 300 ರೂಪಾಯಿ. ಯಾವ್ದಾರ ದೊಡ್ಡ ಅಂಗಡಿ ನಾರ್ಮಲ್ ಮುಕ್ಲೆ ರೆಸ್ಟೋರೆಂಟ್ಗೆ ಹೋಗ್ಬೋದಿತ್ತು. ಅಲ್ಲಿ ಇದಕ್ಕೆ ಆಕಾಶ ದಮ್ ಬಿರಿಯಾನಿ ಹೋಗ್ಬೋದಿತ್ತಣ್ಣ. 30 ರೂಪಾಯಿ ತಿನ್ಬೋದಿತ್ತು. ಈಗ ಒಂದ್ಸರಿ ತಿಂದು ಅರ್ಧ ಎತ್ತಿಗೆ ನನಗೆ 3 ಟೈಮ್ ಆಗಿರೋದು. 10 ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಓಕೆ ಫ್ರೆಂಡ್ಸ್, ಇನ್ನ ನಾವು ಎಲ್ಲಿ ಸ್ಕಂದಗಿರಿ ಸಿಗ್ತೀವಿ. ಅಷ್ಟೇ, ಸ್ಕಂದಗಿರಿಯಿಂದ ಹೋಗೋದಕ್ಕೆ ಮುಂಚೆ ಅದೇ ರೋಡಲ್ಲಿ ಏರ್ಪೋರ್ಟ್ ಸಿಗುತ್ತೆ, ಏರ್ಪೋರ್ಟ್ ನೋಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ದು. ಸೊ ನೀವು ಒಂದು ರೌಂಡ್ ಏರ್ಪೋರ್ಟ್ ವ್ಯೂ ನೋಡ್ಕೊಂಬನ್ನಿ. ಏರ್ಪೋರ್ಟ್ ಬಂದಿದ್ದೀವಿ ಅಷ್ಟೇ. 3 2 1 ಏರ್ಪೋರ್ಟ್ ಬಂದಿದ್ದೀವಿ ಅಷ್ಟೇ. ಏರ್ಪೋರ್ಟ್ ಬಂದಿದ್ದೀವಿ ಅಷ್ಟೇ. 2 hours later. ಏರ್ಪೋರ್ಟ್ ಬಂದಿದ್ದೀವಿ 2000 years later. 3 2 1 ಏರ್ಪೋರ್ಟ್ ಬಂದಿದ್ದೀವಿ ಅಷ್ಟೇ. बंद करो हाथ जोड़ के मैं. ಸ್ಕಂದಗಿರಿ ಹತ್ರ ಬಂದು ಬಟ್ ಕ್ಲೋಸ್ ಆಗ್ಬಿಟ್ಟೈತೆ. ಈಗ ಆಲೇ ಟೈಮ್ಸ್ ಬಂದು ಬೆಳಗ್ಗೆ 4 ಗಂಟೆ. ಫುಲ್ ಆಫ್ ರೋಡಿಂಗು ಸ್ಕಂದಗಿರಿ ಟ್ರೆಕ್ಕಿಂಗ್ ಬಂದಿದ್ದು. ಯಾರು ಬರ್ಬಿಡಿ. ವಾಪಸ್ ಈಗ ನಂದಿ ಕಡೆ ಹೋಗ್ತಾ ಇದ್ದೀವಿ. ಎಲ್ಲ ಕಡೆ ಬಂದು ಕ್ಲೋಸ್ ಆಗ್ಬಿಟ್ಟೈತೆ, ಬಂದರೂ ವೇಸ್ಟ್ ಇಲ್ಲಿ. ಕ್ಲಾರೆ ಚಳಿ ಹೊಡಿತೈತೆ. ಯಾವ ಲೆವೆಲ್ಗೆ ಅಂದರೆ ಇದು ಹಾಕೊಂಡಿದ್ರು ಕೂಡ ಚಳಿ ಇಲ್ಲಿ ಒಳಗಡೆ ಗಾಳಿ ಬಿಸ್ತಾ ಇರೋದು ಕೂಡ ಗೊತ್ತಾಗ್ತೈತೆ. ಆ ಲೆವೆಲ್ ಚಳಿ ಆಗ್ತೈತೆ. ಬಟ್ 25,000 ಫೈನು, 25,000 ಹಿಡ್ಕೊ ಹೋಯ್ತಾರೆ ಹಂಗೆ. ಅಲ್ಲಿ CCTV ಕ್ಯಾಮ್ರಾ ಐತೆ. ಆ್ಯಕ್ಚುಲಿ ಸ್ಕಂದಗಿರಿ ಹಿಲ್ಸಿಗೆ ಬಂದಿದ್ದು, ಬಟ್ ಪ್ರಾಹಿಬಿಟ್ ಮಾಡೋರು ಎಂಟ್ರಿನ. ಈಗ ನಂದಿ ಹಿಲ್ಸ್ ಕಡೆ ಹೋಗ್ತಿದ್ವಿ. ಇಲ್ಲಿ ನೋಡ್ಬೋದು ಗಾಯ್ಸ್, ನಂದಿ ಹಿಲ್ಸಿಗೆ ಬಂದರೆ ಬೆಂಗಳೂರೆಲ್ಲ ಮಲ್ಲುಸು, ತಮಿಳಿಯನ್ಸು, ಬರೋ ಕಪಲ್ಸು ಎಲ್ಲ ಇಲ್ಲೇ ಅವರೇ. ನಾವಂತೂ ಅವ್ರ ಮಧ್ಯದಲ್ಲಿ ಸಾಂಗ್ ಹಾಕ್ಕೊಂಡು ಫುಲ್ಲು ಜಾತ್ರೆ, ನನ್ನ ಮಕ್ಳ ಥರ ಜಾತ್ರೆ ಮಾಡ್ತಾಯಿದ್ವಿ. ಎಲ್ಲ ನಮ್ಮನ್ನೇ ನೋಡ್ತಾವ್ರೆ ಸಾಂಗ್ ಆಗಿರೋದ್ಕಂತೂ. ಅದರಲ್ಲಿ ನನ್ನ ಮಗ ಸೌಂಡ್ ಕೊಡು ಅಂದರೆ ಕೊಡ್ತಾ ಇಲ್ಲ. ಅದಕ್ಕೆ ಹೆಂಗೆ ಹಿಂಸೆ ಕೊಡ್ತೀನಿ ನೋಡಿ ಅವನಿಗೆ. ಮಾಮ್ ಕೊಡ್ಲ ಸೌಂಡ್ ಏನಾಗಲ್ಲ ನೋಡೆ ಅಲ್ಲಿ ಕೇಳಿಸ್ತಾನೆ ಇಲ್ಲ ಯಾರು, ಅದು ಪ್ರಾಬ್ಲಮ್. ಸೌಂಡ್ ಕೇಳಿಸ್ತಾ ಇಲ್ಲ, ನಿಜ ಕೇಳಿಸ್ತಾ ಇಲ್ಲ. ಬೇರೆ ಎತ್ತೋ ಒಂದು ರೌಂಡ್ ಓಡ್ ಬರೋಪ್ಪ.
ಮುಂದೋಡ್ಕೊಂಡು ನೋಡ್ತಾ ನೋಡಿ ಹೆಲ್ಮೆಟ್ ಬೇಡ ಬಿಡು ಫಸ್ಟ್ ಬಂತು ಬಿಡು ಇನ್ನೊಂದು ಮತ್ತೆ ಇದೇ ಫೈನಲ್ ಯಾವಾಗ ಕಾಣಿಸ್ತಾನೆ ಇಲ್ಲ ಸ್ಲೋ ಮಾಡಿ ಬ್ರೇಕ್ ಹೊಡೆಯಲ್ಲ ಹಿಂಗೆ ಮಲಗಿಸ್ಬಿಡು ಜರುತ್ತೆ ಹಸಿ ಇದ್ರೆ ರೋಡ್ ಗ್ರಿಪ್ ಇರಲ್ಲ ಈ ಗಾಡಿ ಮಲಗಿಲ್ಲ ಅಂದ್ರೆ ಜಾಸ್ತಿ ಬರೋದು ಅದು ಟರ್ನ್ ಮಾಡ್ಬೇಕಾದ್ರೆ ಸ್ವಲ್ಪ ಬೆಂಡಾಗಲ್ಲ ಕಾಲು ನೋಡ್ತಾವ ಕಾಲು ಟಿಕೆಟ್ ತಗೋಕಿಲ್ಲ ಟಿಕೆಟ್ ಏ ಇವ್ನು ಯಾವನ ಸೆಡೆ ನನ್ನ ಮಗ ರಿಚ್ ಕೊಟ್ಟ ಗಂಡದೆ ಗಂಡ ಮಂಡ್ಯ ಹುಲಿ ಮಂಡ್ಯ ಹುಲಿ ಬಂದ ಇಲ್ಲಿ ಏನೇನು ಕಾಣ್ತಿಲ್ಲ ಏನೂರ ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಚಿಪ್ಪಾಗಿದೆ ತಾನೆ ಹಂಗೆ ವಿಡಿಯೋ ಬರೋ ಹತ್ರ ಬರೋ ಇಲ್ಲೇ ರೀ ಅವರು ನಂದಿ ಬೇಟ ಎಲ್ಲ ಶಾರ್ಟ್ ಮಾಡಿಸ್ತವ್ರಿ ಇಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನೋಡಿ ಒಂದು 5,000 ಫೈನ್ ಹಾಕಿ ಫೋನ್ಗೆ ನನಗೆ ಜಿಪ್ ಓಪನ್ ಮಾಡ್ರೆ 5,000 ಸಮುದ್ರ ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.